ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗಾಯ್ಸ್. ಇವತ್ತು ಏನಪ್ಪ ಅಂತಂದರೆ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಕೊಬೋದು. ಏನಕ್ಕಪ್ಪ ಅಂತಂದರೆ 27 ವರ್ಷದಿಂದ ಒಂದು ದೇವಸ್ಥಾನಕ್ಕೆ ಹೋಗಿರ್ತಿಲ್ಲ ನಾನು. ಆ ದೇವಸ್ಥಾನ ಯಾವುದು ಅಂತಂದರೆ ಇವತ್ತು ಗುರುವಾರ ಯಾವುದಪ್ಪ ದಿನ ಅಂತಂದರೆ ರಾಯರ ದಿನ. 27 ವರ್ಷದಿಂದ ರಾಯರ ದೇವಸ್ಥಾನಕ್ಕೆ ನಾನು ಇಲ್ಲಿವರೆಗೂ ಹೋಗಿಲ್ಲ. ಏನಕ್ಕಪ್ಪ ಅಂತಂದರೆ ನನಗೆ ಅವಾಗ ರಾಯರ ಮೇಲೆ ಅಷ್ಟು ನಂಬಿಕೆ ಅನ್ನೋದು ಏನೂ ಇರಲಿಲ್ಲ. ಹೇಳಬೇಕು ಅಂದರೆ ನನಗೆ ಅವಾಗ ಅಷ್ಟೇನು ಗೊತ್ತಿರಲಿಲ್ಲ ರಾಯರದು ಏನು ಅಂತ. ಅದು ಒಂದಿನ ಏನಾಯ್ತಪ್ಪ ಅಂತಂದರೆ ನನ್ನ ಮಗಳು ಹುಟ್ಟೋ ಟೈಮಲ್ಲಿ ನಮ್ಮ ಪೂಜಾ ಅವರೆಲ್ಲ ನಂಬಿಕೆ ಇಟ್ಟು ಎಲ್ಲ ಇದು ಮಾಡಿದ್ರು. ಅದು ಒಂದು ಸಮಸ್ಯೆ ಕೂಡ ಆಯಿತು. ಕೊನೆಗೆ ನಾನು ರಾಯರನ್ನ ನಂಬಿ ಆ ಸಮಸ್ಯೆ ಏನು ಅಂತ ಅದು ಕೊನೆಯಲ್ಲಿ ಹೇಳ್ತೀನಿ, ಆ ಸಮಸ್ಯೆ ಏನಾಗಿತ್ತು ಅಂತ. ಕೊನೆಗೂ ರಾಯರು ಅವತ್ತೇ ಗುರುವಾರನೇ ನನ್ನ ಮಗಳೂ ಹುಟ್ಟಿದ್ರು. ಇಬ್ಬರೂ ಗುರುವಾರನೇ ಹುಟ್ಟಿದ್ದು. ಆಮೇಲೆ ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಗುರುವಾರನೇ ಆಗ್ತಿತ್ತು. ಕೊನೆಗೂ ನಾನು ಅಲ್ಲಿಗೆ ರಾಯರನ್ನ ನಂಬೋಕ್ಕೆ ಸ್ಟಾರ್ಟ್ ಆಯಿತು. ಅದೇನಪ್ಪ ಅಂತಂದರೆ ಅದಾಗಿ ನನ್ನ ಮಗಳೆಲ್ಲ ಹುಟ್ಟಾದ್ಮೇಲೆ ನಾನು ರಾಯರ ದೇವಸ್ಥಾನಕ್ಕಂತೂ ಇಲ್ಲಿವರೆಗೂ ಹೋಗಿಲ್ಲ. ಹೋಗ್ಬೇಕು ಅಂದ್ಕೊಂಡಿದ್ದವನು. ಇವತ್ತು ಹೋಗೋಣ ಅಂತ ಅದೇನೋ ಗೊತ್ತಿಲ್ಲ, ತುಂಬ ಮನಸ್ಸಲ್ಲಿ ಇವತ್ತು ಹೋಗಲೇಬೇಕು ರಾಯರ ದೇವಸ್ಥಾನಕ್ಕೆ ಅಂತ ತುಂಬ ಎಲ್ಲ ಇದು ಮಾಡ್ತಾಯಿದ್ದೆ. ಕೊನೆಗೂ ಹೋಗೋ ಅಂಥ ಟೈಮ್ ಬಂದೇ ಬಿಡ್ತು. ಬನ್ನಿ ಹೋಗೋಣ. ಇವತ್ತು ಯಾವುದು ನಮ್ಮ ರಾಯರ ಮಠ ಇದೆ ಅಲ್ಲಿಗೆ ಇವತ್ತು ಹೋಗೋಣ. ನನಗಂತೂ ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ನಂಬಿಕೆನ ರಾಯರು ನನಗೆ ಕರುಣಿಸಿದ್ದಾರೆ. ಏನಂತಂದರೆ ಒಂದೇ ಒಂದು ಬೇಜಾರು, ನಾವು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದವರು ಕೊನೆಗೂ ಹೋಗೋಕ್ಕಂತೂ ಆಗ್ತಾಯಿಲ್ಲ. ತುಂಬ ಜನ ಹೇಳ್ತಾರೆ ಏನಂತಂದರೆ ರಾಯರೇ ಕರ್ಸ್ಕೋಬೇಕು ಹೋಗೋಕ್ಕೆ. ನಾವಾಗೆ ಯಾವಾಗಲೇ ಟೈಮ್ ಹಾಕ್ಕೊಂಡ್ರೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ದಿನಾಂಕ ಎಲ್ಲವ. ನೋಡೋಣ ಅದು ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಇವತ್ತು ನಾನು ನಿಮಗೆ ರಾಯರ ದರ್ಶನ ಮಾಡಿಸ್ತೀನಿ. ನಾನು 27 ವರ್ಷದಿಂದನೂ ಹೋಗಿಲ್ಲ. ಬನ್ನಿ ಇವತ್ತು ರಾಯರನ್ನ ದರ್ಶನ ಮಾಡಬೇಕು. ಅಂದರೆ ನಾನು ಬರೀ ಟಿ ವಿಲಿ ಫೋನಲ್ಲಿ ಎಲ್ಲ ನೋಡಿದ್ದಷ್ಟೇ, ನಿಜವಾಗ್ಲೂ ದೇವಸ್ಥಾನಕ್ಕಂತೂ ನಾನು ಹೋಗಿಲ್ಲ. ಬನ್ನಿ ಇವತ್ತು ಒಳಗೆ ಹೋಗಿ ಇವತ್ತು ಪೂಜೆ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ, ಮುಂದೆ ಹೇಳ್ತಾ ಹೋಗ್ತೀನಿ ಏನೇನು ಅಂತೆಲ್ಲ. ಸದ್ಯಕ್ಕೆ ನಾನು ಇವಾಗ ಕೇರ್ ನಗರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ರಾಯರ ಮಠ ಇರೋದು ಕೇರ್ ನಗರದಲ್ಲೇ. ಏನಪ್ಪ ಅಂಥದ್ದು ನಂಬಿಕೆ ಬಂದಿದ್ದು ಅಂತಂದರೆ, ನಮ್ಮ ಪೂಜಾ ಅವರು ಡೆಲಿವರಿ ಟೈಮಲ್ಲಿ ಪಾಪು ಮತ್ತು ನಮ್ಮ ಪೂಜಾ ಅವರು ಬದುಕದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಇದಕ್ಕೆ ಮೊದಲು ಏನಾಯ್ತಪ್ಪ ಅಂತಂದರೆ, ನಮ್ಮ ಸಿರಿ ಇದ್ದಾಳಲ್ಲ ನಮ್ಮ ದೊಡ್ಡ ಮಗಳು, ಅವಳು ಹುಟ್ಟೋ ಟೈಮು ಗುರುವಾರನೇ ಹುಟ್ಟಿದ್ದು. ಅವಳು ಇದರಲ್ಲಂತೂ ಏನೂ ಆಗಲಿಲ್ಲ. ಏನಕ್ಕಪ್ಪ ಅಂತಂದರೆ ಒಂದಿನ ಹಾಗೆ ಎಲ್ಲೋ ಹೋಗಿದ್ದು, ಬರ್ಬೇಕಾದ್ರೆ ನಾವು ಒಂದು ರಾಯರ್ ಫೋಟೋನ ತಗೋಬೇಕು ಅಂತ ಪೂಜಾ ಅಂತಂದು, ನನ್ನ ಹತ್ರ ಕಾಸು ಇರಲಿಲ್ಲ ಅವಾಗ. ಏನೋ ಗೊತ್ತಿಲ್ಲ, ಅಲ್ಲಿ ಹೋದೋ ನಮ್ಮ ಹತ್ರ ಇದ್ದಿದ್ದೆ ಎಷ್ಟು 100 ರೂಪಾಯಿ ಏನೋ ಇತ್ತು. ನಾವು ಕೇಳಿದ ಪ್ರೈಸ್ಗೆ ಅವರು ಆ ಫೋಟೋನ ತೋರಿಸ್ತೀನಿ ಅದು ಯಾವುದು ಅಂತ ಅದನ್ನು ಕೊಟ್ಟರು. ಅದು ನೋಡಿದ್ರೆ ಒಂದು 200-300 ರೂಪಾಯಿ ಇತ್ತು ಅನಿಸುತ್ತೆ ಆ ಫೋಟೋ. ಆ ಫೋಟೋನ ಕೊಟ್ಟ ಮೇಲಂತೂ ನನಗಂತೂ ತುಂಬ ಅಂದರೆ ತುಂಬ ಒಳ್ಳೇದಾಯಿತು. ರಾಯರನ್ನೇ ನಂಬದೇ ಇರೋನು ಇವತ್ತು ಆ ರಾಯರನ್ನ ನಂಬಿದ್ದೀನಿ. ಎಲ್ಲ ಒಳ್ಳೇದಾಗೈತೆ ನನಗಂತೂ. ಹೋಗಿ ರಾಯರ ಮಠದಲ್ಲಿ ಹರಕೆನ ತೀರಿಸ್ಬೇಕು, ಹೋಗಿ ಬರ್ತೀವಿ ಅಂತ ಹೇಳಿದ್ದು. ಕೊನೆಗೂ ಹೋಗೋಕ್ಕಂತೂ ಆಗಿರಲಿಲ್ಲ. ನೋಡೋಣ, ಈ ಸಲ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಕೊನೆಗೂ ಹೋಗಬೇಕು. ಬನ್ನಿ ಇವಾಗ ನಮ್ಮ ಕೇರ್ ನಗರದಲ್ಲಿರೋವಂಥ ರಾಯರ ಮಠಕ್ಕೆ ಹೋಗೋಣ ಇವತ್ತು. ನಾನಂತೂ ಇಲ್ಲಿವರೆಗೂ 27 ವರ್ಷದಿಂದ ರಾಯರ ದೇವಸ್ಥಾನಕ್ಕಂತೂ ಹೋಗಿಲ್ಲ. ಇವತ್ತು ಹೇಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಇದಾಗ್ಬಿಟ್ಟಿದೆ, ಹೋಗಲೇಬೇಕು ಅಂತ ಮನಸ್ಸಲ್ಲಿ. ಅದೇನು ಅಂತ ಗೊತ್ತಿಲ್ಲ. ಇವತ್ತೇ ರಾಯರೇ ಕರ್ಸ್ಕೊತಾವ್ರೆ ಅಂತ ಅನಿಸುತ್ತೆ. ರಾಯರು ಕರ್ಸ್ಕೊಂಡ್ರೆ ಮಾತ್ರ ರಾಯರು ಮಠಕ್ಕಾಗಲಿ ದೇವಸ್ಥಾನಕ್ಕಾಗಲಿ ಹೋಗೋಕ್ಕಾಗೋದು. ಬನ್ನಿ ಇವತ್ತು ಹೋಗೋಣ, ಇವತ್ತು ರಾಯರ ದರ್ಶನ ಮಾಡೋಣ. ಬನ್ನಿ ಇವಾಗ ಯಾವ ರೀತಿ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಕೇರ್ ನಗರದಲ್ಲಿರೋವಂಥ ರಾಯರ ದೇವಸ್ಥಾನ. ಬನ್ನಿ ಇವಾಗ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ಸಿಗ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಕೇರ್ ನಗರ ಪಾರ್ಕ್ ಹತ್ರ ಇರೋವಂಥ ದೇವಸ್ಥಾನ ಶ್ರೀ ಕೃಷ್ಣ ಮಠ ಇದೆ, ಅಲ್ಲಿ ಇರೋದು ದೇವಸ್ಥಾನ. ಬನ್ನಿ ಇವಾಗ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ನೋಡಿ, ಇದೇನೆ ರಾಘವೇಂದ್ರ ಸ್ವಾಮಿ ಮಠದ ದೇವಸ್ಥಾನ, ನೋಡ್ಬೋದು. ಬನ್ನಿ ಇವಾಗ ಹೋಗೋಣ. ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.
ನನ್ನ ಮಗಳು ವಿಷಯದಲ್ಲಿ ತುಂಬ ಒಳ್ಳೆಯದಾಯಿತು. ಇಬ್ಬರೂ ಗುರುವಾರನೇ ಹುಟ್ಟಿದ್ರು ನನ್ನ ಮಕ್ಕಳು. ನನಗಂತೂ ತುಂಬ ಅಂದರೆ ತುಂಬ ನಂಬಿಕೆ ಬಂತು. ನಮ್ಮ ಪೂಜಾ ಅವರು ಯಾವಾಗ ದೇವಸ್ಥಾನನ ತಗೊಬಂದು ನಮ್ಮ ಮನೆಗೆ ತಗೊಬಂದ್ರು ಅವತ್ತಿನಂತೂ ನನಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದೇ ಆಗಿದೆ ರಾಘವೇಂದ್ರ ಸ್ವಾಮಿಯಿಂದ. ಏನೋ ಒಂದು ನಂಬಿಕೆನ ಇಟ್ಟಿದ್ರೆ, ಈಗ ಮನುಷ್ಯನ ಮೇಲೆ ಒಂದು ನಂಬಿಕೆನ ಇಟ್ಟರೆ ಅವ್ರನ್ನ ಕಳ್ಕೊಬೋದು, ಆ ನಂಬಿಕೆನ ಕಳ್ಕೊತಾರೆ. ಆದರೆ ದೇವ್ರ ಮೇಲೆ ಆಗಲ್ಲ. ನಾನು ಒಂದೇ ಒಂದು ದಪ್ಪ ರಾಘವೇಂದ್ರ ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನನಗಂತೂ ತುಂಬ ಒಳ್ಳೆಯದೇ ಆಯಿತು. ನಾನು ಇಲ್ಲಿವರೆಗೂ ಒಂದು 27 ವರ್ಷ ಆಗಿದೆ ನಾನು ದೇವಸ್ಥಾನಕ್ಕೆ ಹೋಗಿ. ನಾನು ಹೋಗೇ ಇಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಇದನ್ನು ತುಂಬ ಕಾಲ ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವೇ ಲೆಕ್ಕ ಹಾಕೋಬೋದು. ನಾನು ಇಷ್ಟಿದ್ದರಿಂದ ಅವಾಗೇನೋ ಗೊತ್ತಿಲ್ಲ, ನಾನಂತೂ ನನಗೆ ಬುದ್ಧಿ ಬಂತವಿಂದನೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕಂತೂ ಹೋಗಿಲ್ಲ. ಆಮೇಲೆ ತುಂಬ ಜನ ರಾಯರಿದ್ದಾರೆ ಅಂತ ಗಾಡಿ ಮೇಲೆಲ್ಲ ಹಾಕಿಸ್ಕೊತಿದ್ರು. ನಾನು ಇದೇನಪ್ಪ ಈ ರೀತಿ ಎಲ್ಲ ಐತಲ್ಲ ಅಂತ ನಾನು ತುಂಬ ಸಲ ಯೋಚನೆ ಮಾಡಿದ್ದೆ. ಆಮೇಲೆ ಗೊತ್ತಾಯಿತು ರಾಯರಿದ್ದಾರೆ, ನಿಜವಾಗ್ಲೂ ಅವರೇ. ನಾನು ನಂಬದೇ ಇದ್ದವನು ನನ್ನ ಮಗಳ ವಿಷಯದಲ್ಲಿ ಆದಂಥ ಬದಲಾವಣೆ ನೋಡಿ ನಾನು ಸುಧಾ ರಾಘವೇಂದ್ರ ಸ್ವಾಮಿನ ನಂಬ್ತಾ ಇದ್ದೀನಿ. ನಂಬ್ತಾ ಇದ್ದೀನಿ ಅಲ್ಲ, ನಂಬಿದ್ದೀನಿ, ಕೊನೆವರೆಗೂ ನಂಬಿದ್ದೀನಿ. ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅಂತ. ಒಂದೇ ಒಂದು ಬೇಜಾರಿನ ವಿಷಯ ಏನಂತಂದರೆ, ರಾಘವೇಂದ್ರ ಸ್ವಾಮಿ ಮಠಕ್ಕಂತೂ ನಾನು ಹೋಗಿಲ್ಲ ಇಲ್ಲಿವರೆಗೂ. ಎಲ್ಲಿಗೆಪ್ಪ ಅಂತಂದರೆ ಮಂತ್ರಾಲಯಕ್ಕೆ. ಆದಷ್ಟು ಬೇಗ ನನಗೂ ಅಲ್ಲಿಗೆ ಹೋಗುವಂಥ ಕರುಣಿಸ್ಲಿ ರಾಘವೇಂದ್ರ ಸ್ವಾಮಿ. ಯಾರ್ಯಾರು ನಮ್ಮ ವಿಡಿಯೋ ಮುಖಾಂತರ ನಮ್ಮ ಕೇರ್ನಗರದಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೋಗಿಲ್ಲ, ಹೋಗಿ ಅದ್ರದ್ದು ಅಡ್ರೆಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರ್ಯಾರು ರಾಘವೇಂದ್ರ ಸ್ವಾಮಿ ನಂಬಿ ನಿಮ್ಮ ಜೀವನ ಮುಂದಕ್ಕೆ ನಡೆಸ್ತಾ ಇದ್ದೀರಿ ಅಂಥವ್ರು ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನಕ್ಕಂದರೆ ರಾಘವೇಂದ್ರ ಸ್ವಾಮಿಯಿಂದ ನಿಮಗೆ ಏನು ಒಳ್ಳೆಯದಾಗಿದೆ ಅದನ್ನು ಕೂಡ ನಮ್ಗೆ ತಿಳಿಸಿ. ಎಷ್ಟೋ ಜನ ದೇವ್ರನ್ನ ನಂಬದೇ ಇದ್ದವರು ಕೂಡ ದೇವ್ರನ್ನ ನಂಬ್ತಾ ಇದ್ದಾರೆ. ತುಂಬ ಜನ ದೇವ್ರನ್ನ ನಂಬಲ್ಲ. ಆದ್ರೂ ಅಂಥವ್ರಿಗೆ ಒಂದು ನಂಬಿಕೆನ ಸೃಷ್ಟಿ ಆಗಲಿ, ದೇವರಿದ್ದಾನೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನಗಂತೂ ತುಂಬ ಅಂದರೆ ತುಂಬ ಏನು ಹೇಳಬೇಕು ಅಂತ ನನಗೆ ಖುಷಿಲಿ ಏನು ಅನ್ನೋದೇ ಹೇಳೋಕ್ಕಾಗ್ತಿಲ್ಲ. ನಾನು ಆ ದೇವಸ್ಥಾನದೊಳಗೆ ಹೋಗಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗಂತೂ. ಏನು ಹೇಳಬೇಕು ಅಂತಲೇ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿದ್ರಲ್ಲ, ತುಂಬ ರಶ್ ಇತ್ತು. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಹೋಗಲೇಬೇಕು ಇವತ್ತು ಅಂತ ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದನೂ ಕಾಡಿಸ್ತಾ ಇತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ನಾವೆಲ್ಲೋ ಹೋಗಿದ್ದೋ, ಅಲ್ಲಿ ಟೈಮ್ ಆಗ್ಬಿಡುತ್ತೆ, ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಏನೋ ಅಂತ ಅಲ್ಲಿಂದ ಅರ್ಜೆಂಟ್ ಮಾಡ್ಕೊಂಡು ಬಂದು ಸ್ನಾನ ಮಾಡಿ ಆ ರಾಘವೇಂದ್ರ ಸ್ವಾಮಿ ನೀಟಾಗಿ ದರ್ಶನ ಆಯಿತು. ನನಗಂತೂ ನೀವೇ ನೋಡಿದ್ರಲ್ಲ ಯಾವ ರೀತಿ ದರ್ಶನ ಆಯಿತು ಅಂತ. ಆದಷ್ಟು ಬೇಗ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾನೇ ಇದ್ದೀನಿ. ಕೊನೆಗೂ ಹೋಗೋಕ್ಕಂತೂ ಆಗ್ತಾನೆ ಇಲ್ಲ. ನೋಡೋಣ ಯಾವಾಗ ರಾಘವೇಂದ್ರ ಸ್ವಾಮಿ ಕರ್ಕೊತಾರೆ ಅಲ್ಲಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಹೋದಾಗಂತೂ ನಿಮಗೆ ಫುಲ್ಲು ಎಪಿಸೋಡ್ ವೀಡಿಯೋನ ತೋರಿಸ್ತೀನಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಹಿಡ್ದು ನಾವು ಯಾವಾಗ ಪ್ರೀ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಲ್ಲಿಂದ ಹಿಡ್ದು ಹೋಗೋದುವರೆಗೂ ನಿಮಗೆ ತೋರಿಸ್ತೀನಿ. ನನಗಂತೂ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಕರುಣೆ ತೋರಿಸ್ಲಿ ನನ್ನ ಮೇಲೆ ಅಂತ ವಿಡಿಯೋ ಮುಖಾಂತರ ನಿಮ್ಗಳಿಗೂ ಹೇಳ್ತಾ ಇದ್ದೀನಿ. ನೀವು ಆಶೀರ್ವಾದ ಮಾಡಬೇಡಿ, ಆದಷ್ಟು ಬೇಗ ಹೋಗಿದ್ದು ಬನ್ನಿ ಅಂತ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ಯಾರು ರಾಘವೇಂದ್ರ ಸ್ವಾಮಿ ನಂಬ್ತಿರ್ಲಿಲ್ಲ, ನಂಬಿ ರಾಯರಿದ್ದಾರೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋಂಥ ಸಬ್ಸ್ಕ್ರೈಬು ನಾವು ಮುಂದೆ ಒಳ್ಳೊಳ್ಳೆ ವಿಡಿಯೋನ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.